ಹೇಗೆ ಕಟ್ಟಿಗೆಯ ಹುಳ ತನ್ನ ಸ್ವಾರ್ಥಕ್ಕಾಗಿ ಇಡೀ ಕಟ್ಟಿಗೆಯನ್ನೇ ಕೊರೆದು ಕೊರೆದು ಸರ್ವನಾಶ ಮಾಡುತ್ತೋ, ಅದೇ ರೀತಿ ಕೆಲವೊಂದಿಷ್ಟು ಜನ ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಹಿತಕ್ಕಾಗಿ, ತಮ್ಮ ಅವಶ್ಯಕತೆಗಳಿಗಾಗಿ ನಿಮ್ಮ ಫೈನಾನ್ಷಿಯಲ್ ಲೈಫನ್ನು, ನಿಮ್ಮ ಸಂಪತ್ತನ್ನು, ನಿಮ್ಮ ದುಡ್ಡನ್ನು ಮತ್ತು ಜೊತೆಗೆ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕೂಡ ಸರ್ವನಾಶ ಮಾಡ್ತಾರೆ. ಈ ಜನ ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಿರಬಹುದು, ಅಂದರೆ ನಿಮ್ಮ ಬ್ರದರು, ಸಿಸ್ಟರು, ಪೇರೆಂಟ್ಸ್ ಆಗಿರಬಹುದು, ಇಲ್ಲವೇ ನಿಮ್ಮ ರಿಲೇಟಿವ್ಸ್ಗಳಾಗಿರಬಹುದು, ಇಲ್ಲವೇ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲೂ ಕೂಡ ಇಂಥ ಜನ ಇರಬಹುದು. ಒಟ್ಟಿನಲ್ಲಿ ನೀವು ಇಂತಹ ಜನರೊಂದಿಗೆ ತುಂಬಾ ಕೇರ್ಫುಲ್ಲಾಗಿ ಡೀಲ್ ಮಾಡಬೇಕು. ಇವರೊಂದಿಗೆ ನೀವು ಸ್ಟ್ರಾಂಗ್ ಬೌಂಡ್ರಿಯನ್ನು ಸೆಟ್ ಮಾಡಬೇಕು. ಇಲ್ಲಪ್ಪ ಅಂತಂದರೆ ನೀವು ಒಂದಲ್ಲ ಒಂದಿನ ನಿಮ್ಮ ಸಂಪತ್ತನ್ನೆಲ್ಲ ಕಳ್ಕೊಂಡ್ಬಿಟ್ಟು ರೋಡಿಗೆ ಬಂದುಬಿಟ್ಟು ಗಳು ಅಂಥೇಳಿ ಅಳ್ತೀರಾ. ನೀವು ಬೀದಿಗೆ ಬಂದು ಬರಿಗೈ ಫಕೀರನಾಗ್ತೀರಾ. ಅದಕ್ಕಾಗಿ ಇಂತಹ ಜನರೊಂದಿಗೆ ನೀವು ತುಂಬಾ ಕೇರ್ಫುಲ್ಲಾಗಿ ಬಿಹೇವ್ ಮಾಡಬೇಕು. ಈ 5 ತರಹದ ಜನ ನಿಮ್ಮ ಫೈನಾನ್ಷಿಯಲ್ ಲೈಫನ್ನು ಹಾಳು ಮಾಡ್ತಾರೆ. ಟೈಪ್ ನಂಬರ್ 1, ಕಾನ್ಸ್ಟಂಟ್ ಬರೋವರ್. ಕೆಲವೊಂದಿಷ್ಟು ಜನ ಕಂಟಿನ್ಯೂಸ್ ಆಗಿ ಎನಿ ಟೈಮ್ ನಾಚಿಕೆ, ಮಾನ, ಮರ್ಯಾದೆ ಎಲ್ಲ ಬಿಟ್ಬಿಟ್ಟು ಸಿಕ್ಕವರ ಹತ್ರ ದುಡ್ಡನ್ನು ಕೇಳಿ ಪಡೆದುಕೊಳ್ತಾ ಇರ್ತಾರೆ. ನನಗೊಂದು ಸ್ವಲ್ಪ ದುಡ್ಡು ಕೊಡು, 500 ಕೊಡು, 1000 ಕೊಡು, 2000 ಕೊಡು, 5000 ಕೊಡು, 10,000 ಕೊಡು. ನಿಮ್ಮ ಹತ್ರ ಎಷ್ಟು ದುಡ್ಡು ಸಿಗತ್ತೆ ಅನ್ನೋದು ಅವ್ರಿಗೆ ಅನಿಸುತ್ತೋ ಅಷ್ಟು ದುಡ್ಡನ್ನು ಕೇಳ್ತಾರೆ. ನೀವು ಅವರಿಗೆ ಪರಿಚಯ ಇರಿ ಅಥವಾ ಇರದೇ ಇರಿ, ನೀವು ಅವರಿಗೆ ಬೆಸ್ಟ್ ಫ್ರೆಂಡ್ ಆಗಿರಿ ಇಲ್ಲವೇ ಆಗದೇ ಇರಿ, ನೀವು ಅವರಿಗೆ ಬೆಸ್ಟ್ ರಿಲೇಟಿವ್ ಆಗದೇ ಇರಿ, ಅವ್ರಿಗೇನೂ ವ್ಯತ್ಯಾಸ ಆಗಲ್ಲ. ಒಟ್ಟಿನಲ್ಲಿ ಅವರಿಗೆ ದುಡ್ಡು ಬೇಕು. ಅವರು ಕಂಡವ್ರ ಹತ್ರ ದುಡ್ಡನ್ನು ಬೇಡ್ತಾನೆ ಇರ್ತಾರೆ. ನೀವೇನಾದರೂ ಇಂಥ ಜನರಿಗೆ ದುಡ್ಡನ್ನು ಕೊಟ್ರಿಯಪ್ಪ ಅಂತಂದರೆ ಆ ದುಡ್ಡು ನಿಮಗೆ ವಾಪಸ್ ಬರಲ್ಲ ಅಂತಲೇ ನೀವು ಅಂದ್ಕೋಬೇಕು. ಯಾಕಂದರೆ ಅವರು ರಿಟರ್ನ್ ಕೊಡೋದು ಡೌಟೇ ಇರುತ್ತೆ. ಆಲ್ಮೋಸ್ಟ್ ಆಲ್ ಕೇಸ್ಗಳಲ್ಲಿ ಅವ್ರು ಯಾರಿಗೂ ಕೂಡ ದುಡ್ಡನ್ನು ರಿಟರ್ನ್ ಕೊಡಲ್ಲ. ನೀವು ಅವರಿಗೆ ದುಡ್ಡು ಕೊಟ್ರಿಯಪ್ಪ ಅಂತಂದರೆ ನಿಮಗೆ ಪಶ್ಚಾತ್ತಾಪ ಆಗೋಕ್ಕೆ ಶುರುವಾಗುತ್ತೆ. ಯಾಕಾದರೂ ಇವನಿಗೆ ದುಡ್ಡು ಕೊಟ್ಟನು, ಯಾಕಾದರೂ ಇವಳಿಗೆ ದುಡ್ಡು ಕೊಟ್ಟನು ಅಂಥೇಳಿ ನೀವೇ ಪಶ್ಚಾತ್ತಾಪವನ್ನು ಪಟ್ಕೋಬೇಕಾಗತ್ತೆ. ನೀವೇ ಅವರಿಗೆ ಕೇಳಿ ನಾಚಿಕೆ ಆಗಿಬಿಡತ್ತೆ. ನಿಮಗೆ ನಾಚಿಕೆ ಆಗತ್ತೆ ಹೊರತಾಗಿ ಅವರಿಗೇನು ನಾಚಿಕೆ ಆಗಲ್ಲ. ಅವರೇನು ಮಾಡ್ತಾ ಇರ್ತಾರೆ, ಒಂದು ಕಡೆಯಿಂದ ದುಡ್ಡು ತೊಗೊಳ್ಳೋದು, ಸರಿನಾ? ಈಗ ಉದಾಹರಣೆಗಾಗಿ ನಿಮ್ಮ ಕಡೆಯಿಂದ ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ನೀವೇನಾದರೂ ಅವರಿಗೆ ರಿಟರ್ನ್ ದುಡ್ಡು ಕೇಳಿದ್ರಪ್ಪ ಅಂತಂದರೆ ನನ್ನ ಹತ್ರ ಬಂದು ದುಡ್ಡು ಕೇಳೋದು, ನಾನು ಕೊಟ್ಟನಪ್ಪ ಅಂತಂದರೆ ಆ ದುಡ್ಡನ್ನು ನಿಮಗೆ ವಾಪಸ್ ಮಾಡೋದು. ಯಾವಾಗ ನಾನು ಕೇಳ್ತೀನಲ್ಲ ಆವಾಗ ಮತ್ತೊಬ್ಬರ ಹತ್ರ ದುಡ್ಡನ್ನು ಕೇಳೋಕ್ಕೆ ಹೋಗೋದು. ಈ ರೀತಿ ಅವರು ದುಡ್ಡನ್ನು ರೊಟೇಟ್ ಹೊಡಿಸ್ತಾ ಇರ್ತಾರೆ. ಇಂತಹ ಒಂದು ಭಿಕಾರಿ ಜನ ಇರ್ತಾರಲ್ಲ, ಇವರಿಗೆ ನೀವು ಸತ್ರು ದುಡ್ಡು ಕೊಡೋಕ್ಕೆ ಹೋಗಬಾರ್ದು. ಕೊಟ್ರಪ್ಪ ಅಂತಂದರೆ ನೀವು ಕೆಟ್ರಿ ಅಂದಂಗೆ ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ಜೊತೆಗೆ ನಿಮ್ಮ ಫೈನಾನ್ಷಿಯಲ್ ಲೈಫ್ ಕೂಡ ವೇಸ್ಟ್ ಆಗೋದ್ರ ಜೊತೆಗೆ ನಿಮ್ಮ ಮೆಂಟಲ್ ಪೀಸ್ ಕೂಡ ವೇಸ್ಟ್ ಆಗುತ್ತೆ. ಇಂಥ ಜನರೊಂದಿಗೆ ನೀವು ಸ್ಟ್ರಾಂಗ್ ಬೌಂಡ್ರಿಗಳನ್ನು ಸೆಟ್ ಮಾಡಬೇಕು. ಯಾವಾಗ ಇವರು ನಿಮಗೆ ದುಡ್ಡನ್ನು ಕೇಳ್ತಾರಲ್ಲ ಆವಾಗ ನೀವೇ ದುಡ್ಡಿಲ್ಲ ಅನ್ನೋ ಥರ ಆ್ಯಕ್ಟಿಂಗ್ ಮಾಡಬೇಕು. ಇಲ್ಲ, ನನಗೆ ಇನ್ನೂ ಸ್ಯಾಲ್ರಿ ಆಗಿಲ್ಲ, ನನ್ನದೇ ಸ್ವಲ್ಪ ಲೋನ್ ಇದೆ, EMI ಕಟ್ಟೋದಿದೆ, ಮನೆಯಲ್ಲಿ ಸ್ವಲ್ಪ ಖರ್ಚಾಗಿತ್ತು, ಈ ಥರನಾದರೂ ಹೇಳಬೇಕು. ಇಲ್ಲಪ್ಪ ಅಂತಂದರೆ ನಿಮ್ಮ ಪೇರೆಂಟ್ಸ್ಗಳ ಭಯ ತೋರಿಸ್ಬೇಕು. ಇಲ್ಲಪ್ಪ ನಮ್ಮ ಅಪ್ಪನ ಕೈಗೆ ಎಲ್ಲ ಸ್ಯಾಲ್ರಿ ಕೊಡಬೇಕು, ಇಲ್ಲಪ್ಪ ಅಂದರೆ ನಮ್ಮ ಅಪ್ಪ ಮೆಟಲ್ ಹೊಡಿತಾನೆ ಅನ್ಬೇಕು. ಇಲ್ಲ, ನಿಮ್ಮ ಲೈಫ್ ಪಾರ್ಟ್ನರ್ ಇರ್ತಾರಲ್ಲ, ನಿಮ್ಮ ಹೆಂಡತಿ ಇಲ್ಲವೇ ಗಂಡ, ಅವರ ಭಯವನ್ನು ತೋರಿಸ್ಬೇಕು. ಇಲ್ಲಪ್ಪ ನನ್ನ ಹೆಂಡತಿ ಎಲ್ಲ ತೊಗೊತಾಳೆ, ಎಲ್ಲ ಅವಳೇ ಮನೆ ಮ್ಯಾನೇಜ್ ಮಾಡ್ತಾಳೆ, ನನ್ನ ತಪ್ಪಿಗೆ ಮನೇಲಿ ಹೋಗಿ ಸಂಬಳ ಕೊಡಲೇಬೇಕು, ಕೊಡೋಕ್ಕಾಗಲ್ಲ. ಇಲ್ಲ, ನೀವು ಹೆಂಡತಿ ಆಗಿದ್ದರೆ ನಿಮ್ಮ ಗಂಡನ ಮೇಲೆ ಹಾಕಿಬಿಡೋದು. ಇಲ್ಲಪ್ಪ ನನ್ನ ಗಂಡ ಎಲ್ಲ ಸಂಬಳ ಕೈಗೇನೆ ತೊಗೊತಾನೆ, ನನಗೆ ಖರ್ಚಿಗೆ ಅಷ್ಟೇ ಕೊಡ್ತಾನೆ. ಈ ರೀತಿ ಏನಾದರೂ ಒಂದು ನೆಪವನ್ನು ಹೇಳಿಬಿಟ್ಟು ನೀವು ಜಾರ್ಕೋಬೇಕು. ಇಂಥವ್ರಿಗೆ ದುಡ್ಡು ಕೊಡೋದು ಸೇಫ್ ಅಲ್ಲ. ಇದರಿಂದ ನಿಮ್ಮ ಫೈನಾನ್ಷಿಯಲ್ ಲೈಫು ಹಾಳಾಗುತ್ತೆ. ಸ್ಟ್ರಾಂಗ್ ಬೌಂಡ್ರಿಯನ್ನು ಸೆಟ್ ಮಾಡೋದನ್ನು ನೀವು ಕಲಿಬೇಕು. ಟೈಪ್ ನಂಬರ್ 2, ಕ್ರ್ಯಾಬ್ ಇನ್ ದ ಬಕೆಟ್. ಕೆಲವೊಂದಿಷ್ಟು ಜನ ಬಾವಿಯಲ್ಲಿರುವ ಕಪ್ಪೆ ಇರ್ತಾರೆ, ಆದರೆ ಇನ್ನೂ ಕೆಲವೊಂದಿಷ್ಟು ಜನ ಇರ್ತಾರಲ್ಲ ಅವರು ಇವರಿಗಿಂತಲೂ ಡೇಂಜರಸ್ ಆಗಿರ್ತಾರೆ. ಯಾಕಪ್ಪ ಅಂತಂದರೆ ಅವರು ಬಕೆಟ್ ಒಳಗಿನ ಏಡಿ ಆಗಿರ್ತಾರೆ. ಒಂದು ಟೈಮಿಗೆ ಬಾವಿಯಲ್ಲಿನ ಕಪ್ಪೆ ವಾಸಿ ಅನ್ಬೋದು, ಆದರೆ ಬಕೆಟ್ ಒಳಗಿನ ಏಡಿ ಇದೆಯಲ್ಲ ಇದು ತುಂಬಾ ಡೇಂಜರಸ್ ಆಗಿರುತ್ತೆ. ಇಂತಹ ಜನರೇ ನಿಮಗೆ ಯಾವಾಗ ನೀವು ವೆಲ್ತನ್ನು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀರೋ ಆವಾಗ ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾರೆ, ಡಿಸ್ಕರೇಜ್ ಮಾಡ್ತಾರೆ, ನಿಮಗೆ ಇನ್ಸಲ್ಟನ್ನು ಮಾಡ್ತಾರೆ. ನಿಮ್ಮ ಹತ್ರ ದುಡ್ಡೇ ಬರಬಾರ್ದು ಅನ್ನೋ ಥರ ಅವ್ರು ಬಿಹೇವ್ ಮಾಡ್ತಾರೆ. ಒಂದು, ಅವರ ಲೈಫಲ್ಲಿ ಅವ್ರು ಏನೂ ಮಾಡ್ತಾ ಇರಲ್ಲ, ಅವ್ರ ಹತ್ರ ಏನು ದೊಡ್ಡ ವೆಲ್ತು ಇರಲ್ಲ, ಸೇವಿಂಗು ಇರಲ್ಲ, ದುಡ್ಡು ಮಾಡ್ತಾ ಇರಲ್ಲ. ಸೊ ಅವರ ಎಕ್ಸ್ಪೆಕ್ಟೇಷನ್ ಏನಿರತ್ತಪ್ಪ ಅಂತಂದರೆ ಎಲ್ಲರೂ ನನ್ನ ಥರ ಇದೇ ಥರ ಇರಬೇಕು, ಬರಿಗೈ ಫಕೀರರೇ ಇರಬೇಕು, ಲೋ ಲೆವೆಲ್ನಲ್ಲೇ ಇರಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಅದಕ್ಕಾಗಿ ಅವರ ಕಣ್ಮುಂದೆ ಯಾರೇ ದುಡ್ಡನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವರನ್ನು ಡಿಮೋಟಿವೇಟ್ ಮಾಡ್ತಾರೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಯಾಕೋ ನೀನು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತೀಯಾ, ಇಷ್ಟೊಂದು ಜಾಸ್ತಿ ಸಮಯದ ತನಕ ಕೆಲಸ ಮಾಡ್ತೀಯಾ, ಏನು ಅವಶ್ಯಕತೆ ಇದೆ? ಸತ್ತ ಮೇಲೆ ಏನೋ ದುಡ್ಡನ್ನು ತೊಗೊಂಡು ಹೋಗೋನಿದೆಯಾ? ಯಾಕೆ ಸುಮ್ಮನೆ ಇನ್ವೆಸ್ಟ್ ಮಾಡ್ತೀಯಾ? ರಿಯಲ್ ಎಸ್ಟೇಟಲ್ಲಿ ಹಾಕೋಕ್ಕೆ ಹೋಗ್ಬೇಡ, ವೇಸ್ಟ್ ಇದೆ. ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ಬೇಡ, ವೇಸ್ಟ್ ಇದೆ. ಇನ್ಶೂರೆನ್ಸ್ ತೊಗೋಬೇಡ, ವೇಸ್ಟ್ ಇದೆ. ಸೊ ಎಮರ್ಜೆನ್ಸಿ ಫಂಡ್ ಮಾಡಬೇಡ, ವೇಸ್ಟ್ ಇದೆ. ಸೊ ಅವರ ದೃಷ್ಟಿಯಲ್ಲಿ ಎಲ್ಲವೂ ಕೂಡ ವೇಸ್ಟ್ ಇರುತ್ತೆ.
ಸುಮ್ಮನೆ ಹಿಂಗೆ ಇದ್ರೆ ಹೆಂಗೆ, ಲೈಫ್ ಇಸ್ ಟೂ ಶಾರ್ಟ್, ಬಾ ಟೂರಿಗೆ ಹೋಗೋಣ, ಲೈಫನ್ನು ಎಂಜಾಯ್ ಮಾಡೋದನ್ನು ಕಲಿ, ಕೆಲಸ ಇದ್ದಿದ್ದೇನೆ. ಈ ರೀತಿ ಅವರು ಹೇಳಿಬಿಟ್ಟು ನಿಮ್ಮನ್ನು ಡಿಮೋಟಿವೇಟ್ ಮಾಡಿ, ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡಿ, ಬ್ರೈನ್ ವಾಶ್ ಮಾಡಿ, ಇಲ್ಲವೇ ಸೀದಾ ಇನ್ಸಲ್ಟ್ ಮಾಡಿಬಿಟ್ಟು ನೀವು ವೆಲ್ತ್ ಕ್ರಿಯೇಟ್ ಮಾಡೋದಂತೆ ಅವರು ತಡೀತಾರೆ. ಅದಕ್ಕಾಗಿ ಇಂತಹ ಬಕೆಟ್ನಲ್ಲಿರುವ ಏಡಿಗಳಿಂದ ನೀವು ದೂರ ಇರಬೇಕು. ಇಲ್ಲಪ್ಪ ಅಂತಂದರೆ ನೀವು ಕೂಡ ಬಕೆಟ್ನಲ್ಲಿರುವ ಏಡಿ ಆಗ್ತೀರ. ಟೈಪ್ ನಂಬರ್ 3, ಬಿಗ್ ಬೌಲರ್ಸ್. ಈ ಬಿಗ್ ಬೌಲರ್ಗಳು ಅಂತಂದರೆ ಯಾರಪ್ಪ ಅಂತಂದರೆ ಫೇಕ್ ರಿಚ್ ಪೀಪಲ್ಗಳು, ಫೇಕುಗಳು ಅಂತ ನೀವು ಕರಿಬೋದು. ಇವರೇನು ಮಾಡಿರ್ತಾರೆ, ಸಾಲ ಮಾಡಿಬಿಟ್ಟು ಶೋಕಿ ಮಾಡ್ತಾ ಇರ್ತಾರೆ. ಸಾಲ ಮಾಡಿಬಿಟ್ಟು ಬೇಗನೆ ಮದುವೆ ಆಗ್ತಾರೆ, ಸುಂದರವಾಗಿರುವ ಹುಡುಗಿಯನ್ನು ಪಟಾಯಿಸಿಬಿಟ್ಟು ಅವಳನ್ನೇ ಬಕ್ರಾ ಮಾಡ್ಕೊಂಡ್ಬಿಟ್ಟು ಮನೆಗೆ ತೊಗೊಂಬರ್ತಾರೆ. ಸಾಲ ಮಾಡಿ ದೊಡ್ಡ ಮನೆ ಕಟ್ತಾರೆ, ಸಾಲ ಮಾಡಿಬಿಟ್ಟೇ ಐಫೋನ್ ತೊಗೊಂಡಿರ್ತಾರೆ, ಸಾಲ ಮಾಡಿಬಿಟ್ಟೆ ಕಾರನ್ನು ತೆಗೆದುಕೊಂಡಿರ್ತಾರೆ, ಸಾಲ ಮಾಡಿನೇ ಇವರು ಬ್ರ್ಯಾಂಡೆಡ್ ಆಗಿರುವ ಬಟ್ಟೆಗಳನ್ನು, ಶೂಜು ಮತ್ತು ವಾಚು ಇವುಗಳನ್ನೆಲ್ಲ ಧರಿಸ್ತಾ ಇರ್ತಾರೆ. ಒಟ್ಟಿನಲ್ಲಿ ಅವರ ಇಡೀ ಜೀವನ ಇರುತ್ತಲ್ಲ ಸಾಲದ ಮೇಲೆ ನಡೀತಾ ಇರುತ್ತೆ. EMI ಟ್ರ್ಯಾಪಲ್ಲಿ ಇವ್ರು ಇರ್ತಾರೆ. ಆದರೂ ಕೂಡ ಇವರು ಹೊರಗಡೆ ನಾನು ಸಿಕ್ಕಾಪಟ್ಟೆ ರಿಚ್ಚು, ನಾನು ರಾಯಲ್ ಆಗಿ ಬದುಕ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಹ್ಯಾಪಿಯಾಗಿದ್ದೀನಿ, ಲಕ್ಸುರಿ ಲೈಫನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತೆಲ್ಲ ತೋರಿಸ್ತಾ ಇರ್ತಾರೆ, ಬಿಲ್ಡಪ್ಗಳನ್ನು ಕೊಡ್ತಾ ಇರ್ತಾರೆ. ಒಳಗಡೆ ಇವರ ಚಟಿ ಹರಿದೋಗಿರುತ್ತೆ, ಆದರೂ ಹೊರಗಡೆ ಇವರು ಬ್ರ್ಯಾಂಡೆಡ್ ಆಗಿರುವ ಬಟ್ಟೆಗಳನ್ನು ಹಾಕ್ಕೊಂಡು ತಿರುಗ್ತಾ ಇರ್ತಾರೆ. ಇಂಥ ಜನ ಏನು ಮಾಡ್ತಾರಪ್ಪ ಅಂತಂದರೆ ನಿಮಗೆ ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ಬಿಲ್ಡ್ ಮಾಡಬೇಡ ಅಂತ ಹೇಳ್ತಾರೆ. ನೀವು ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ಮಾಡ್ತಾ ಇರ್ತೀರಾ, ನಿಮ್ಮ ಯೋಗ್ಯತೆಗೆ ತಕ್ಕಂತೆ, ನಿಮ್ಮ ಬಜೆಟ್ಗೆ ತಕ್ಕಂತೆ ಆರಾಮಾಗಿ ಸುಖಕರವಾಗಿ ಬದುಕ್ತಾ ಇರ್ತೀರಾ. ಇವರು ಬಂದು ನಿಮಗೇನಂತಾರಪ್ಪ ಅಂತಂದರೆ ಸೈಕಲ್ ಮೇಲೆ ಹೋಗ್ತಾ ಇದೆಯಾ, ಕಾರ್ ತಗೋ, ಈ ಕಾರ್ ಏನು ಬಿಡು ಹಳೇದಾಗಿದೆ, ಹೊಸ ತಗೋ, ಲೇಟೆಸ್ಟ್ ಬಂದಿದೆ, ಆಫರ್ ಇದೆ, ಸೊ ನಿನಗೆ ಲೋನ್ ಆಗ್ತಾ ಇಲ್ಲಲ್ಲ, ನಾನು ಲೋನ್ ಮಾಡಿಸ್ತೀನಿ ನಡಿ, ಬಾಡಿಗೆ ಮನೆಯಲ್ಲಿ ಯಾಕಿರ್ತೀಯ, ಸ್ವಂತ ಮನೆ ಮಾಡು, ಈ ಕೆಲಸ ಬಿಟ್ಬಿಡು, ಆ ಕೆಲಸ ತಗೋ. ಈ ರೀತಿ ನಿಮಗೆ ಡೈರೆಕ್ಟಾಗಿ ಇಲ್ಲವೇ ಇಂಡೈರೆಕ್ಟಾಗಿ ನಿಮ್ಮನ್ನು ಅವರು ಡಿಮೋಟಿವೇಟ್ ಮಾಡ್ತಾ ಇರ್ತಾರೆ ಫೈನಾನ್ಷಿಯಲ್ ಟ್ರ್ಯಾಕ್ನಿಂದ ಹೊರಬರೋಕ್ಕೆ. ಅವರು ಬಿಗ್ ಬೌಲರ್ಸ್ಗಳಾಗಿದ್ದಾರೆ, ಫೇಕುಗಳಾಗಿದ್ದಾರೆ. ಅವರ ನಿಜಾಂಶವನ್ನು ಅವರು ಯಾವತ್ತೂ ಕೂಡ ನಿಮಗೆ ಹೇಳಲ್ಲ. ಬೇಕಂತಲೇ ನಿಮ್ಮ ಮುಂದೆ ಬಂದು ಶೋ ಅಪ್ ಮಾಡ್ತಾರೆ, ನಿಮ್ಮನ್ನು ಇನ್ಸಲ್ಟ್ ಮಾಡ್ತಾರೆ. ಅದನ್ನೆಲ್ಲ ನೋಡಿದ ತಕ್ಷಣ ನಿಮ್ಮವರ ಹೊಟ್ಟೆ ಉರಿಯೋಕ್ಕೆ ಶುರುವಾಗುತ್ತೆ, ಇಲ್ಲವೇ ನಿಮ್ಮ ಶ್ರೀಮತಿ ಇರ್ತಾರಲ್ಲ ಅವರ ಹೊಟ್ಟೆ ಉರಿಯೋಕ್ಕೆ ಶುರುವಾಗುತ್ತೆ. ನಡ್ರಿ, ಬೇಡ ಈ ಮನೆ ಬೇಡ, ಬಾಡಿಗೆ ಮನೆ ಬೇಡ, ಸ್ವಂತ ಮನೆ ತೊಗೊಳ್ಳೋಣ, ಈ ಕಾರ್ ಬೇಡ, ಬೇರೆ ಕಾರ್ ತೊಗೊಳ್ಳೋಣ. ಒಂದು ನಿಮ್ಮ ಮನಸ್ಸಲ್ಲಾದರೂ ಈ ರೀತಿ ಬರುತ್ತೆ, ಇಲ್ಲ ನಿಮ್ಮ ಹೆಂಡತಿ ಮನಸ್ಸಲ್ಲಾದರೂ ಬರುತ್ತೆ. ನೀವು ಮತ್ತೆ ನಿಮ್ಮ ಫೈನಾನ್ಷಿಯಲ್ ಟ್ರ್ಯಾಕನ್ನು ಬಿಟ್ಟೋಗ್ತೀರ. ಸೊ ಇಂಥವರಿಂದ ಸ್ವಲ್ಪ ನೀವು ಹುಷಾರಾಗಿರಬೇಕು. ಇಂಥವರಿಂದ ನೀವು ಬ್ರೈನ್ ವಾಶ್ ಆಗಬಾರ್ದು. ಇಂತಹ ಫೇಕ್ ರಿಚ್ ಪೀಪಲ್ಗಳಿಂದ ನೀವು ಇನ್ಫ್ಲೂಯೆನ್ಸ್ಡ್ ಆಗಬಾರ್ದು. ಇನ್ಫ್ಲೂಯೆನ್ಸ್ ಆದ್ರಿಯಪ್ಪ ಅಂತಂದರೆ ನಿಮಗೆ ಲಾಸ್ ಇದೆ. ಮತ್ತು ಇಂಥ ಜನ ಇರ್ತಾರಲ್ಲ, ದುಡ್ಡು ಕೇಳ್ತಾ ಇರ್ತಾರೆ ಸಿಕ್ಕವರಿಗೆಲ್ಲ. ಯಾಕಂದರೆ ಇವ್ರದ್ದು EMI ಕಟ್ಟೋದಿರತ್ತಲ್ಲ, ನಿಮಗನ್ಸುತ್ತೆ ಇವ್ರು ತುಂಬ ರಿಚ್ ಇದ್ದಾರೆ, ವಾಪಸ್ ಕೊಡ್ತಾನೆ ಬಿಡು ಅಂಥೇಳಿ. ಆದರೆ ಇವರು ರಿಚ್ ಇರಲ್ಲ, ಫೇಕ್ ರಿಚ್ ಇರ್ತಾರೆ, ಬರೀ ವ್ಯಾಲ್ಯೂಯೇಷನ್ ಇರುತ್ತೆ. ಕೊಟ್ರಪ್ಪ ಅಂತಂದರೆ ಇವರು ವಾಪಸ್ ಕೊಡಲ್ಲ. ಇಂತಹ ಫೇಕ್ ರಿಚ್ ಜನ ಇರ್ತಾರಲ್ಲ, ನಿಮಗೆ ಅನ್ನೆಸೆಸರಿ ಖರ್ಚುಗಳನ್ನು ಮಾಡೋಕ್ಕೆ ಪ್ರೇರೇಪಿಸ್ತಾರೆ. ಮತ್ತು ಈ ಜನ ಇರ್ತಾರಲ್ಲ, ಯಾವತ್ತೂ ಕೂಡ ತಮ್ಮ ಜೇಬಿನಿಂದ ದುಡ್ಡನ್ನು ಖರ್ಚು ಮಾಡಿಬಿಟ್ಟು ನಿಮಗೆ ಟೀ, ಟಿಫಿನ್ನು, ಪಾರ್ಟಿಗಳನ್ನೇನು ಕೊಡಿಸೋದಿಲ್ಲ. ಬರೀ ಕಂಡವ್ರ ದುಡ್ಡಲ್ಲೇ ತಿರ್ಗ್ತಾ ಇರ್ತಾರೆ. ಈಗ ನೀವು ಹೋಟೆಲ್ಗೆ ಹೋಗಿರ್ತೀರಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ, ಅಲ್ಲಿ ಬಿಲ್ ಕೊಡುವಾಗ ಪರ್ಸ್ ಮರ್ತು ಬಿಟ್ಟು ಬಂದಿದ್ದೀನಿ ಅಂತ ಇರ್ತಾನಲ್ಲ, ಅವನು ಇದೇ ಕ್ಯಾಟಗರಿಗೆ ಸೇರ್ತಾ ಇರ್ತಾನೆ. ಅದಕ್ಕಾಗಿ ಇಂಥವರಿಂದ ಹುಷಾರಾಗಿರಿ. ಟೈಪ್ ನಂಬರ್ 4, ಎಮೋಷ್ನಲ್ ಬ್ಲ್ಯಾಕ್ಮೇಲರ್ಸ್. ಎಮೋಷ್ನಲ್ ಬ್ಲ್ಯಾಕ್ಮೇಲರ್ಸ್ಗಳು ನಿಮಗೆ ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಮತ್ತು ಸಂಬಂಧಿಕರಲ್ಲೇ ಸಿಗ್ತಾರೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ನಿಮ್ಮ ಪೇರೆಂಟ್ಸ್ಗಳು, ಇಲ್ಲವೇ ನಿಮ್ಮ ಮಕ್ಕಳು, ಇಲ್ಲವೇ ನಿಮ್ಮ ರಿಲೇಟಿವ್ಸ್ಗಳು. ಇವ್ರೇನು ಮಾಡ್ತಾರಪ್ಪ ಅಂತಂದರೆ ತಮ್ಮ ಪ್ರಾಬ್ಲಮನ್ನೇ ಮಾರ್ಕೆಟಿಂಗ್ ಮಾಡ್ತಾರೆ, ಅಡ್ವರ್ಟೈಸಿಂಗ್ ಮಾಡ್ತಾರೆ. ಎನಿ ಟೈಮ್ ಇವ್ರಿಗೆ ಕೇಳಿ, ಯಾವತ್ತೂ ಕೂಡ ಇವರು ಖುಷಿಯಾಗಿರೋದೇ ಇಲ್ಲ. ಇವರ ಆರೋಗ್ಯ ಎನಿ ಟೈಮ್ ಕೆಟ್ಟಿರುತ್ತೆ. ನಿಮ್ಮ ಹತ್ರ ಸರಿಯಾಗಿ ದುಡ್ಡು ಬರ್ತಾ ಇದೆ ಅನ್ನೋದು ಇವರಿಗೆ ಕಾಣಿಸಿದರೆ ಸಾಕು, ಇವರಂತೂ ಬಿಡಲ್ಲ, ನಿಮ್ಮನ್ನು ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮ್ಮ ತಂದೆ ತಾಯಿಗಳು ಹಂಗೆ ಮಾಡ್ತಾರೆ. ನಿಮ್ಗೆ 1 ಲಕ್ಷ ಸ್ಯಾಲ್ರಿ ಬರ್ತಾ ಇದೆ ಗೊತ್ತಾಯ್ತಪ್ಪ ಅಂತಂದರೆ ಅವರು 1 ಲಕ್ಷಕ್ಕಿಂತಲೂ ಜಾಸ್ತಿ ಖರ್ಚುಗಳನ್ನು ತೆಗೆದಿಟ್ಕೊಂಡ್ಬಿಡ್ತಾರೆ. ನೋಡು ಮಗ, ನಿಮ್ಮ ಅಪ್ಪನಿಗೆ ಹುಷಾರಿಲ್ಲ, ಅದು ತರೋದಿದೆ, ಇದು ತರೋದಿದೆ, ರಿಲೇಟಿವ್ಸ್ಗಳೆಲ್ಲ ಅದಾಗಿದೆ, ಇದಾಗಿದೆ, ಅವ್ರಿಗೆ ಅದನ್ನು ಕೊಡೋದಿದೆ, ಇದನ್ನು ಕೊಡಿಸೋದಿದೆ, ಮನೆಯಲ್ಲಿ ಇದು ಬೇಕು, ಅದು ಬೇಕು ಅಂತೇಳಿ ಶುರು ಮಾಡಿಬಿಡ್ತಾರೆ. ನಿಮ್ಮ ಹೆಂಡತಿ ಕೂಡ ಇದೇ ರೀತಿ ಮಾಡ್ತಾರೆ. ಇನ್ನು ನಿಮ್ಮ ಮಕ್ಕಳಿಗೆ ಗೊತ್ತಾಯ್ತಪ್ಪ ಅಂತ ನಮ್ಮಪ್ಪ ಇಷ್ಟು ದುಡಿತಾ ಇದ್ದಾನೆ ಅಂತ, ಹೌದಾ ನಮ್ಮ ಅಪ್ಪನಿಗೆ 1 ಲಕ್ಷ ಬರುತ್ತಾ, ಸರಿ ಹಾಗಾದರೆ ನೆಕ್ಸ್ಟ್ ಮಂತ್ ಐಫೋನ್ಗೆ ಡೀಲ್ ಹಾಕ್ಬಿಡೋಣ ಅಂತೇಳಿ ಆತ ಗಾಳ ಹಾಕೋಕ್ಕೆ ಶುರು ಮಾಡ್ತಾನೆ. ಇನ್ನು ನಿಮ್ಮ ರಿಲೇಟಿವ್ಸ್ಗಳಿಗೆ ಗೊತ್ತಾಯ್ತಪ್ಪ ಅಂತಂದರೆ ಅವರು ಹೀಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ಒಂದು ಸ್ವಲ್ಪ ನಿಮ್ಮನ್ನು ದೋಚೋಕೆ ಇಳಿದು ಬಿಡ್ತಾರೆ. ಒಂದು ಪ್ರಾಬ್ಲಮ್ಸ್ಗಳನ್ನಾದರೂ ಇಟ್ಕೊಂಡು ಬರ್ತಾರೆ, ಅದಿದೆ, ಇದಿದೆ, ನಮಗೆ ಅದಾಗಿದೆ, ಆಕ್ಸಿಡೆಂಟ್ ಆಗಿದೆ, ನಮ್ಮ ಹತ್ರ ದುಡ್ಡಿಲ್ಲ, ಹಂಗಾಯಿತು ಹಿಂಗಾಯಿತು, ಏನೇನೋ ಒಂದು ಮಾಡ್ಕೊಂಡ್ಬಿಟ್ಟು ಬಂದುಬಿಡ್ತಾರೆ. ಸೊ ನಿಮಗೆ ಅನ್ಸ್ಬಿಡತ್ತಪ್ಪ ಅಂತಂದರೆ ಅಯ್ಯೋ ಪಾಪ ಅಂತೇಳಿ ಕೊಟ್ಬಿಡ್ತೀರ. ಇಲ್ಲವೇ ಅವ್ರು ಸೀದಾನೇ ಬ್ಲ್ಯಾಕ್ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಪೇರೆಂಟ್ಸ್ ಹೆಂಗಂತಾರೆ, ಹಾಂ ಹೌದಾ, ನೀನು ಚಿಕ್ಕವನಿದ್ದಾಗ ನೀನು ಚಡ್ಡಿ ಹೋಗೋದಿಲ್ಲ, ನಾವು ತೊಳೆದಿಲ್ವಾ ಅಂತ ಕೇಳ್ತಾರೆ. ಹೌದಾ, ನಾವು ಕೊಡ್ದೇನೆ ಇಷ್ಟೆಲ್ಲ ದೊಡ್ಡವನಾಗ್ಬಿಟ್ಟೆ ಅಂತ ಕೇಳ್ತಾರೆ.
ಸೊ ನೀವು ಇಷ್ಟೆಲ್ಲ ಅಂತ ಇದ್ದಾರೆ ಅಂತೇಳಿ ನಿಮ್ಗೆ ಬೇಜಾರಾಗುತ್ತೆ, ನೀವು ದುಡ್ಡು ಕೊಟ್ಬಿಡ್ತೀರಾ, ಬಕ್ರಾಗಿಬಿಡ್ತೀರಾ. ಇನ್ನು ನಿಮ್ಮ ಹೆಂಡತಿನೂ ಹಂಗೆ ಮಾಡ್ತಾಳೆ, ಅವಳು ಕೂಡ ಬೆಡ್ರೂಮ್ ಬ್ರಹ್ಮಾಸ್ತ್ರವನ್ನು ಶುರು ಮಾಡಿಬಿಡ್ತಾಳೆ. ರಾತ್ರಿ ನಿಮ್ಮ ಜೊತೆಗೆ ಮಲ್ಗೋದೇ ಇಲ್ಲ, ರಾತ್ರಿ ನಿಮ್ಮನ್ನು ಮುಟ್ಟಕ್ಕೆ ಬಿಡಲ್ಲ. ಅವಾಗ ನೀವು ನಾಯಿ ಥರ ಹೋಗ್ಬಿಟ್ಟು ದುಡ್ಡು ಕೊಡಲೇಬೇಕಾಗುತ್ತೆ. ಸೊ ಈ ರೀತಿ ಅವರು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಸ್ಟ್ರಾಂಗ್ ಆದ ಬೌಂಡ್ರಿಗಳನ್ನು ಸೆಟ್ ಮಾಡಬೇಕು ಮತ್ತು ನಿಮ್ಮ ಇನ್ಕಮನ್ನು ಮುಚ್ಚಿಡಬೇಕು. ಸೊ ನಿಮ್ಮ ಇನ್ಕಮನ್ನು ನೀವು ಮುಚ್ಚಿಷ್ಟಷ್ಟೇ ನೀವು ಸೇಫ್ ಇರ್ತೀರ. ಇಲ್ಲಪ್ಪ ಅಂತಂದರೆ ಎಲ್ಲ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಇಲ್ಲವೇ ಫೋರ್ಸ್ ಮಾಡಿಬಿಟ್ಟು ನಿಮ್ಮನ್ನು ಬಲಿಕಾ ಬಕ್ರ ಮಾಡ್ತಾರೆ. ಅದಕ್ಕಾಗಿ ಸ್ವಲ್ಪ ನೀವು ಈ ವಿಚಾರಗಳಲ್ಲಿ ಹುಷಾರಾಗಿರಬೇಕು. ಟೈಪ್ ನಂಬರ್ 5 ಆ್ಯಂಡ್ ಲಾಸ್ಟ್, ಡ್ರಾಮಾ ಪೀಪಲ್. ಈ ಜಗತ್ತಿನಲ್ಲಿ ನಾಲಿಗೆಗೆ ಬಣ್ಣ ಹಚ್ಚಿ ನಾಟಕ ಆಡೋರ್ಗೇನು ಕಮ್ಮಿ ಇಲ್ಲ, ಮುಖಕ್ಕೆ ಬಣ್ಣ ಹಚ್ಚಿ ನಾಟಕ ಆಡೋರ್ದು ಹೊಟ್ಟೆಪಾಡಿರುತ್ತೆ. ಆದರೆ ಈ ನಾಲಿಗೆಗೆ ಬಣ್ಣ ಹಚ್ಚಿ ನಾಟಕ ಆಡ್ತಾ ಇರ್ತಾರಲ್ಲ, ಇವರು ತುಂಬಾ ಡೇಂಜರಸ್ ಆಗಿರ್ತಾರೆ. ಈ ಡ್ರಾಮಾ ಜನ ಇರ್ತಾರಲ್ಲ, ತಮ್ಮ ಲೈಫಲ್ಲಿ ಯಾವತ್ತೂ ಕೂಡ ಸರಿಯಾಗಿ ಕೆಲಸ ಮಾಡಲ್ಲ, ಸರಿಯಾಗಿ ದುಡ್ಡು ಸಂಪಾದನೆ ಮಾಡಲ್ಲ, ಸರಿಯಾಗಿ ಸೇವಿಂಗ್ ಮಾಡಲ್ಲ, ಟೈಮ್ ಟು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಫೈನಾನ್ಸಿಂಗ್ ಪ್ಲ್ಯಾನಿಂಗ್ ಅಂದ್ರೇ ಅವ್ರಿಗೆ ಗೊತ್ತಿರಲ್ಲ, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂದರೆ ಏನಂತಾನೆ ಅವ್ರಿಗೆ ಗೊತ್ತಿರಲ್ಲ. ಆದರೂ ಕೂಡ ಇವರು ಬಿಂದಾಸಾಗಿರ್ತಾರೆ. ದುಡಿಯೋ ಟೈಮಲ್ಲಿ ದುಡಿಯಲ್ಲ, ಆವಾಗ ಪ್ರೀತಿ ಪ್ರೇಮ ಬದನೆಕಾಯಿ ಅಂತೇಳಿ ಸಿಕ್ಕವರಿಂದ ಸುತ್ತಾ ಇರ್ತಾರೆ. ಫೈನಾನ್ಷಿಯಲಿ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಆಗದೆ ಬೇಗನೆ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಮದುವೆ ಆಗ್ತಾ ಇದ್ದಂತೆ 2-3 ಮಕ್ಕಳನ್ನು ಮಾಡಿಬಿಡ್ತಾರೆ. ಸೇವಿಂಗು ಇರಲ್ಲ, ಎಮರ್ಜೆನ್ಸಿ ಫಂಡು ಇರಲ್ಲ, ಅಪಾರ್ಚುನಿಟಿ ಫಂಡು ಇರಲ್ಲ, ಇನ್ವೆಸ್ಟ್ಮೆಂಟು ಇರಲ್ಲ, ಇನ್ಶೂರೆನ್ಸು ಇರಲ್ಲ, ಯಾವುದೇ ಫೈನಾನ್ಷಿಯಲ್ ಗೋಲ್ಗಳನ್ನು ಕೂಡ ಸೆಟ್ ಮಾಡಿರಲ್ಲ. ಈ ಥರ ಬೇಜವಾಬ್ದಾರಿ ನನ್ನ ಮಕ್ಕಳಿರ್ತಾರೆ, ದಂಡಪಿಂಡಗಳಿರ್ತಾರೆ. ಸೊ ಪ್ರಾಬ್ಲಮ್ಸ್ ಅಂತೂ ಬಂದೇ ಬರ್ತವೆ ಲೈಫಲ್ಲಿ. ಬಡವರಿಗೂ ಕೂಡ ಪ್ರಾಬ್ಲಮ್ಸ್ ಬರ್ತವೆ, ಶ್ರೀಮಂತರಿಗೂ ಕೂಡ ಪ್ರಾಬ್ಲಮ್ಸ್ ಬರ್ತವೆ. ನೀವು ದುಡಿಯೋ ಜನ ಇದ್ದೀರಾ, ಶ್ರೀಮಂತರಿದ್ದೀರಾ ಅಂತಂದರೆ ನೀವೆಲ್ಲನೂ ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಮಾಡಿಬಿಟ್ಟು ಸರಿಯಾಗಿ ಸೇವ್ ಮಾಡಿರ್ತೀರ. ಆದರೆ ಇವರು ಬೇಜವಾಬ್ದಾರಿ ನನ್ನ ಮಕ್ಕಳು ಇರ್ತಾರೆ. ಯಾವಾಗ ಇವರಿಗೆ ಸಮಸ್ಯೆ ಬರುತ್ತಲ್ಲ, ನಿಮ್ಮ ಹತ್ರ ಬಂದುಬಿಡ್ತಾರೆ ಇವರು. ಅಪ್ಪ ನನಗೆ ಆಕ್ಸಿಡೆಂಟ್ ಆಯಿತು, ಹಂಗಾಯಿತು ಹಿಂಗಾಯಿತು, ನಿನ್ನ ಹತ್ರ ದುಡ್ಡಿದೆ, ಸ್ವಲ್ಪ ದುಡ್ಡು ಕೊಡು, ಇಲ್ಲ ಅಂತಂದರೆ ಇಲ್ಲ. ನಮ್ಮ ಮಗಳ ಮದುವೆ ಬಂತು, ಮಗನ ಮದುವೆ ಬಂತು, ಮಗನ ಎಜುಕೇಷನು, ಮಗಳ ಎಜುಕೇಷನ್ನು, ಮನೆಯಲ್ಲಿ ಹಂಗಾಗಿದೆ ಹಿಂಗಾಗಿದೆ, ನಮ್ಮ ಮನೆ ಸೋರ್ತಾ ಇದೆ, ಕಾರಿಗೆ ಅದು ಹೋಗಿಬಿಟ್ಟಿದೆ, ಕೊಡು 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 ಅಂತೇಳಿ ಬಂದು ನಿಮ್ಮ ಮುಂದೆ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಭಾರತದಲ್ಲಿ ಹೆಂಗೆ ಮಾಡ್ತಾರಪ್ಪ ಅಂತಂದರೆ, ನೀವು ಪೇರೆಂಟ್ಸ್ಗಳ ಹತ್ರ ಹೋಗಿ ದುಡ್ಡು ಕೇಳಿದ್ರಪ್ಪ ಅಂತ ಅಂದ್ಕೊಳ್ಳಿ, ಅವ್ರೇನಂತಾರೆ, ನಾನು ಗಳಿಸಿದ್ದನ್ನೆಲ್ಲವನ್ನ ಹೆಂಡ್ತಿಗೆ ಹಾಕಿದ್ದೀನಿ, ಮಕ್ಕಳ ಎಜುಕೇಷನ್ಗೆ ಹಾಕಿದ್ದೀನಿ ಅಂತಾರೆ. ಇನ್ನು ನೀವು ಮಕ್ಕಳ ಹತ್ರ ಹೋಗಿ ದುಡ್ಡು ಕೇಳಿದರೆ ಅವ್ರೇನಂತಾರೆ, ನಾನು ಗಳಿಸಿರೋದೆಲ್ಲ ನಾನು ಕೂಡ ನನ್ನ ಹೆಂಡ್ತಿಗೆ ಹಾಕಿರುವೆ, ಮಿಕ್ಕಿದ್ದನ್ನು ನಮ್ಮ ತಂದೆ ತಾಯಿಗಳ ಹಾಸ್ಪಿಟಲ್ ಖರ್ಚಿಗೆ ಹಾಕಿರುವೆ ಅಂತಾರೆ. ಸೊ ಇವ್ರು ಯಾಕೆ ಹಿಂಗೆ ಅಂತಾರಪ್ಪ ಅಂತಂದರೆ, ಇವ್ರು ಯಾವತ್ತೂ ಕೂಡ ಸೀರಿಯಸ್ ಆಗಿ ಜಾಸ್ತಿ ದುಡ್ಡು ಗಳಿಸಲ್ಲ, ಜಾಸ್ತಿ ಸೇವ್ ಮಾಡಲ್ಲ, ಫೈನಾನ್ಷಿಯಲ್ ಗೋಲ್ ಸೆಟ್ ಮಾಡಲ್ಲ, ಏನೂ ಮಾಡಿರಲ್ಲ. ಸೊ ಹಿಂಗೆ ಬೇಜವಾಬ್ದಾರಿ ಮಕ್ಕಳಾಗಿರ್ತಾರೆ. ಅದಕ್ಕಾಗಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳು ಬಂದಾಗ ಅವ್ರು ಮುರಿದು ಬಿಡ್ತಾರೆ. ಸೊ ಆವಾಗ ತಮ್ಮ ತಪ್ಪನ್ನು ಒಪ್ಕೊಳ್ಳಲ್ಲ, ಅವರು ಬೇರೆಯವರ ಮೇಲೆ ಸಂಬಳವನ್ನು ಕಳೆದು ಎಸೆಯೋಕ್ಕೆ ಶುರು ಮಾಡ್ತಾರೆ, ಬೇರೆಯವರನ್ನು ಬ್ಲೇಮ್ ಮಾಡ್ತಾರೆ. ಯಾರಾದರೂ ಇವರನ್ನು ದುಡ್ಡು ಗಳಿಸ್ಬೇಡ ಅಂತೇಳಿ ತಡೆದಿದ್ರಾ? ಯಾರಾದರೂ ಇವರನ್ನು ಇನ್ಶೂರೆನ್ಸ್ ತೊಗೋಬೇಡ ಅಂಥೇಳಿ ತೊಗೊಂಡ್ರೆ ನಿನ್ನನ್ನು ಗುಂಡಿಟ್ಟು ಸಾಯಿಸ್ತೀನಿ ಅಂತಂದಿದ್ರಾ? ಯಾರಾದರೂ ಇವರಿಗೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಬೇಡ, ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಬೇಡ ಅಂತಂದಿದ್ರಾ? ಯಾರೂ ಇಲ್ಲ. ಇವರೇ ಆಲ್ಸಿ ನನ್ನ ಮಕ್ಕಳಿದ್ರು, ಇವರೇ ಕಂಫರ್ಟ್ ಝೋನಲ್ಲಿ ಕೊಳಿತಾ ಇದ್ರು, ಏನೂ ಪ್ಲ್ಯಾನಿಂಗ್ ಮಾಡಿಲ್ಲ, ಅದಕ್ಕೆ ಈ ದುಸ್ಥಿತಿ ಬಂದಿರುತ್ತೆ. ಸೊ ಇವ್ರೇನು ಮಾಡಿಬಿಡ್ತಾರೆ, ಡ್ರಾಮಾ ಮಾಡಿಬಿಟ್ಟು ಜನರ ಮುಂದೆ ತಮಾಷೆ ಮಾಡ್ತಾರೆ, ಡೊಂಬರಾಟಗಳನ್ನು ಮಾಡ್ತಾರೆ, ಮತ್ತು ಅಲ್ಲಿಂದಲೋ ಇಲ್ಲಿಂದಲೋ ಇರ್ತಾರಲ್ಲ ಎಮೋಷ್ನಲ್ ಫೂಲ್ಸ್ಗಳು, ಅವ್ರ ಕಡೆಯಿಂದ ದುಡ್ಡನ್ನು ತೊಗೊತಾರೆ, ವಾಪಸ್ ಅಂತೂ ಕೊಡಲ್ಲ. ಸೊ ಒಂದು ವೇಳೆ ನೀವು ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಕಲೀಲಿಲ್ಲಪ್ಪ ಅಂತಂದರೆ ಈ ಡೊಂಬರಾಟ ಮಾಡುವವರ ಗುಂಪಿಗೆ ಸೇರ್ತೀರಾ, ಡ್ರಾಮಾ ಪೀಪಲ್ ಆಗ್ತೀರಾ. ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಾಗ ಕಂಡವ್ರ ಹತ್ರ ದುಡ್ಡು ಕೇಳ್ತೀರಾ. ಸೊ ಈ ರೀತಿ ಆಗಬಾರ್ದಪ್ಪ ಅಂತಂದರೆ ಸರಿಯಾಗಿ ಮನಿ ಮ್ಯಾನೇಜ್ಮೆಂಟನ್ನು ಕಲೀರಿ, ಟೈಮ್ ಮ್ಯಾನೇಜ್ಮೆಂಟನ್ನು ಕೂಡ ಕಲೀರಿ. ಟೈಮ್ ಮ್ಯಾನೇಜ್ಮೆಂಟನ್ನು ಕಲಿಯೋರಿದ್ದರೆ roaringbusinesschool.comಗೆ ವಿಸಿಟ್ ಮಾಡಿ, ಮತ್ತು ನನ್ನ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಜಾಯ್ನ್ ಆಗಿ. ಇನ್ನು ನೀವು ಮನಿ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಕಲಿಯೋರಿದ್ದರೆ ನನ್ನ ಚಾನಲ್ನ ಪ್ಲೇಲಿಸ್ಟಿಗೆ ಹೋಗಿ, ಅಲ್ಲಿ 100 days ಲೈಫ್ ಚೇಂಜಿಂಗ್ ಕೋರ್ಸ್ ಅಂತ ಇದೆ, ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಯಾವಾಗ ನೀವು ಹೆಂಗಾಗಿರ್ತೀರೋ ಆವಾಗ ಸ್ಕಿಲ್ಗಳನ್ನು ಕಲೀರಿ. ಈಗ ಪೇರೆಂಟ್ಸ್ಗಳು ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳಿಗೆ ಸ್ಕಿಲ್ಗಳನ್ನು ಕಲಿಸಿ. ಒಂದು ವೇಳೆ ನಿಮಗೇನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನು ಮತ್ತು ಮೊನೆಟೈಸೇಷನ್ನು, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗು, ಸ್ಮಾರ್ಟ್ಫೋನ್ ವಿಡಿಯೋ ಎಡಿಟಿಂಗು, ಲಾಗಿಂಗು, ಈ ಥರದ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ roaringfilmschool.comಗೆ ವಿಸಿಟ್ ಮಾಡಿ, ಮತ್ತು ನಮ್ಮ ಆನ್ಲೈನ್ ಕೋರ್ಸ್ಗಳಿಗೆ ಜಾಯ್ನ್ ಆಗಿ. ಎಲ್ಲ ಕೋರ್ಸ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಒಟ್ಟಿನಲ್ಲಿ ಈ 5 ತರಹದ ಜನ ಇರ್ತಾರಲ್ಲ, ನಿಮ್ಮ ಫೈನಾನ್ಷಿಯಲ್ ಲೈಫನ್ನು, ದುಡ್ಡನ್ನು, ಸಂಪತ್ತನ್ನು ಹಾಳು ಮಾಡಿಬಿಡ್ತಾರೆ. ಅದಕ್ಕಾಗಿ ಇಂಥವರೊಂದಿಗೆ ಸ್ವಲ್ಪ ಕೇರ್ಫುಲ್ ಆಗಿರಿ, ಸ್ಟ್ರಾಂಗ್ ಆದ ಬೌಂಡ್ರಿಗಳನ್ನು ಸೆಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.